ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಜಿಯೋಗ್ರಫಿ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಗಳಾಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಈ ಕೆಳಗಿನ ಯಾವ ರಾಜ್ಯ ಮಯನ್ಮಾರ್ನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ಅಸ್ಸಾಂ. ಅಸ್ಸಾಂ ಇದೆಯಲ್ಲ, ಇದು ಮಯನ್ಮಾರ್ ದೇಶದೊಂದಿಗೆ ಗಡಿ ಹಂಚಿಕೊಳ್ಳೋದಿಲ್ಲ. ಮಯನ್ಮಾರ್ನೊಂದಿಗೆ ಗಡಿ ಹಂಚಿಕೊಳ್ಳುವ ರಾಜ್ಯಗಳು ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ. ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಮಣಿಪುರ ರಾಜ್ಯಗಳು ಮಯನ್ಮಾರ್ನೊಂದಿಗೆ ಗಡಿಯನ್ನು ಹಂಚಿಕೊಳ್ತವೆ. ಸೊ ಅಸ್ಸಾಂ ಇದೆಯಲ್ಲ, ಇದು ಗಡಿ ಹಂಚಿಕೊಳ್ಳೋದಿಲ್ಲ. ಹಾಗಾದರೆ ಭಾರತ ಬೇರೆ ಬೇರೆ ದೇಶ, ತನ್ನ ಸುತ್ತಲಿನ ದೇಶದೊಂದಿಗೆ ಭಾರತದ ಎಷ್ಟು ರಾಜ್ಯಗಳು ಗಡಿ ಹಂಚಿಕೊಳ್ತವೆ ನೋಡ್ತಾ ಹೋಗೋಣ. ಸೊ ಮಯನ್ಮಾರ್, ನಾನು ಈಗಲೇ ಹೇಳಿದಾಗೆ ಮಯನ್ಮಾರ್ 4 ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇನ್ನು ಬಾಂಗ್ಲಾದೇಶ್, ಇದು 5 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಳ್ಳುತ್ತೆ. ಪಾಕಿಸ್ತಾನ್, ಇದು ಕೂಡ 5 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಳ್ಳುತ್ತೆ. ಭೂತಾನ್ 5 ರಾಜ್ಯಗಳೊಂದಿಗೆ. ನೇಪಾಳ 5 ರಾಜ್ಯದೊಂದಿಗೆ. ಇನ್ನು ಚೀನಾ ಕೂಡ 5 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಈ ಎಲ್ಲ ಅಂಶಗಳು ನೆನಪಿರಲಿ. ಕೊಲ್ಲೇರು ಸರೋವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಆಂಧ್ರ ಪ್ರದೇಶದಲ್ಲಿ ಇರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೊಲ್ಲೇರು ಸರೋವರ ಆಂಧ್ರ ಪ್ರದೇಶದಲ್ಲಿದೆ. ಇನ್ನು ದಾಲ್ ಮತ್ತು ಪ್ರಮುಖ ಸರೋವರಗಳ ಬಗ್ಗೆ ನೋಡ್ತಾ ಹೋದರೆ ದಾಲ್ ಮತ್ತು ಊಲರ್ ಸರೋವರಗಳು ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ. ಲೋನಾರ್ ಸರೋವರ ಅಥವಾ ಲೂನಾರ್ ಸರೋವರ ಇದು ಮಹಾರಾಷ್ಟ್ರದಲ್ಲಿ ಇದೆ. ಬ್ಲೂಬರ್ಡ್ ಸರೋವರ ಹರಿಯಾಣದಲ್ಲಿ ಇರುವಂಥದ್ದು. ಇನ್ನು ಕನ್ವರ್ ಸರೋವರ ಬಿಹಾರದಲ್ಲಿ ಇರುವಂಥದ್ದು. ಈ ಸರೋವರಗಳ ಬಗ್ಗೆ ಪದೇ ಪದೇ ಪ್ರಶ್ನೆಗಳನ್ನು ಕೇಳಿದ್ದಾರೆ. ದಾಲ್ ಮತ್ತು ಊಲಾರ್ ಜಮ್ಮು ಕಾಶ್ಮೀರ್, ಲೂನಾರ್ ಮಹಾರಾಷ್ಟ್ರ, ಬ್ಲೂಬರ್ಡ್ ಹರಿಯಾಣ, ಇನ್ನು ಕನ್ವರ್ ಬಿಹಾರ, ಹಾಗೇನು ಕೊಲ್ಲೇರು ಸರೋವರ ಆಂಧ್ರ ಪ್ರದೇಶದಲ್ಲಿದೆ. ಗೋಬಿ ಮರುಭೂಮಿ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮಂಗೋಲಿಯಾ ಮತ್ತು ಚೀನಾ ದೇಶದಲ್ಲಿ ಇರುವಂಥದ್ದು. ಈ 2 ದೇಶಗಳಲ್ಲಿ ಹರಡಿಕೊಂಡಿದೆ ಗೋಬಿ ಮರುಭೂಮಿ. ಯಾವ ರಾಜ್ಯವು ಅತಿ ಉದ್ದನೆಯ ಕರಾವಳಿ ತೀರವನ್ನು ಹೊಂದಿದೆ? ಸರಿಯಾದ ಉತ್ತರ ಗುಜರಾತ್ ರಾಜ್ಯ ಭಾರತದಲ್ಲಿ ಅತಿ ಉದ್ದನೆಯ ಕರಾವಳಿ ತೀರವನ್ನು ಹೊಂದಿದೆ. ಇದು 1214.7 ಕಿಲೋಮೀಟರ್ನಷ್ಟು ಕರಾವಳಿಯನ್ನು ಹೊಂದಿದೆ. ಭಾರತದಲ್ಲಿ ಒಟ್ಟು ಕರಾವಳಿ ತೀರವನ್ನು ಹಂಚಿಕೊಳ್ಳುವ ಒಟ್ಟು ರಾಜ್ಯಗಳು ಎಷ್ಟು ಅಂತ ನೋಡಿದ್ರೆ 9 ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ. 9 ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿದೆ. ನೋಡಿ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶವನ್ನು ನೋಡೋಣ. ಏನು ಕೇಳಿದ್ರೆ, ಪ್ರಪಂಚದಲ್ಲಿ ಅತಿ ಉದ್ದನೆಯ ಕರಾವಳಿ ತೀರ ಹೊಂದಿರುವ ದೇಶ ಯಾವುದು ಅಂತ. ದೇಶ ಯಾವುದು ಕೇಳಿದ್ರೆ ಕೆನಡಾ. ಭಾರತದಲ್ಲಿ ಅತಿ ಉದ್ದನೆಯ ಕರಾವಳಿ ತೀರ ಹೊಂದಿರುವ ರಾಜ್ಯ ಗುಜರಾತ್, ಪ್ರಪಂಚದಲ್ಲಿ ಅತಿ ಉದ್ದನೆಯ ಕರಾವಳಿ ತೀರ ಹೊಂದಿರುವ ದೇಶ ಕೆನಡಾ. ಜೋಜಿಲಾ ಪಾಸ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಲಡಾಖ್ನಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಲಡಾಖ್ ಯೂನಿಯನ್ ಟೆರಿಟರಿಯಲ್ಲಿ ಜೋಜಿಲಾ ಪಾಸ್ ಇದೆ. ಕಟಕ್ ಯಾವ ನದಿಯ ತೀರದಲ್ಲಿದೆ? ಸರಿಯಾದ ಉತ್ತರ ಇದು ಮಹಾನದಿ ತೀರದಲ್ಲಿರುವಂಥದ್ದು ಕಟಕ್. ಈ ಮಹಾನದಿ ಇದೆಯಲ್ಲ, ಇದು ಛತ್ತೀಸ್ಗಢ ಮತ್ತು ಒರಿಸ್ಸಾದಲ್ಲಿ ಹರಿಯುತ್ತೆ ಮತ್ತು ಒರಿಸ್ಸಾ ರಾಜ್ಯದ ಕಟಕ್ ಇದೆಯಲ್ಲ, ಇದು ಮಹಾನದಿಯ ತೀರದಲ್ಲಿ ಇರುವಂಥದ್ದು. ತೆಹರಿ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಉತ್ತರಾಖಂಡ್ ರಾಜ್ಯದಲ್ಲಿ ಇರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ತೆಹರಿ ಜಲವಿದ್ಯುತ್ ಯೋಜನೆಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತೇಳಿ ಪ್ರಶ್ನೆ. ಸರಿಯಾದ ಉತ್ತರ ಅದಕ್ಕೆ ಭಾಗೀರಥಿ ನದಿಗೆ ತೆಹರಿ ಅಣೆಕಟ್ಟನ್ನು ಕಟ್ಟಿ ಅಲ್ಲಿ ಜಲವಿದ್ಯುತ್ ಯೋಜನೆಯನ್ನು ಸ್ಥಾಪಿಸಲಾಗಿದೆ. ಸಾತ್ಪುರ ಪರ್ವತ ಶ್ರೇಣಿಯಲ್ಲಿ ಅತಿ ಎತ್ತರವಾಗಿರುವ ಶಿಖರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಧೂಪಗಡ.
ಧೂಪಗಡ. ಸಾತ್ಪುರ ಶ್ರೇಣಿಯಲ್ಲಿ ಧೂಪಗಡ. ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಕಾಂಚನಜುಂಗ. ಸೊ ಕಾಂಚನಜುಂಗ. ಕಾಂಚನಜುಂಗ ಯಾವ ರಾಜ್ಯದಲ್ಲಿದೆ ಅಂತ ನೋಡಿದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಇರುವಂಥದ್ದು. ಕಾಂಚನಜುಂಗ ಸಿಕ್ಕಿಂ ರಾಜ್ಯದಲ್ಲಿದೆ. ಪ್ರಪಂಚದ ಅತ್ಯಂತ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್, ಇದು ನೇಪಾಳದಲ್ಲಿ ಇರುವಂಥದ್ದು. ಈ ಕೆಳಗಿನ ಯಾವ ನದಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯುತ್ತಾರೆ? ನೋಡಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು ಪ್ರಶ್ನೆಯನ್ನ. ದಕ್ಷಿಣದ ಗಂಗೆ ಅಂತ ಕೇಳಿದ್ರೆ ಕಾವೇರಿ. ದಕ್ಷಿಣದ ಗಂಗೆ ಕಾವೇರಿ. ದಕ್ಷಿಣ ಗಂಗಾ ಅಂದ್ರೆ ಗೋದಾವರಿ. ಯಾಕೆ ಇದಕ್ಕೆ ದಕ್ಷಿಣ ಗಂಗಾ ಅಂತ ಕರೀತಾರೆ ಅಂದ್ರೆ ದಕ್ಷಿಣದಲ್ಲಿ ಹರಿಯುವಂತಹ, ದಕ್ಷಿಣ ಭಾರತದಲ್ಲಿ ಹರಿಯುವ ಅತಿ ಉದ್ದನೆಯ ನದಿ ಇದು. ಅತಿ ಉದ್ದನೆಯ ನದಿ, ಭಾರತದಲ್ಲಿ ಹರಿಯುವ ಅತಿ ಉದ್ದನೆಯ ನದಿ ಗಂಗಾ. ಸೊ ದಕ್ಷಿಣ ಭಾರತದಲ್ಲಿ ಹರಿಯುವಂತಹ ಅತಿ ಉದ್ದನೆಯ ನದಿ ಗೋದಾವರಿ. ಹಾಗಾಗಿ ಗೋದಾವರಿಯನ್ನು ದಕ್ಷಿಣ ಗಂಗೆ ಅಂತೀವಿ. ಸೊ ದಕ್ಷಿಣದ ಗಂಗೆ ಅಂತ ನೋಡ್ತಾ ಹೋದ್ರೆ ಪಾವಿತ್ರ್ಯದ ದೃಷ್ಟಿಯಲ್ಲಿ, ಸ್ಯಾಕ್ರೆಡ್ ದೃಷ್ಟಿಯಲ್ಲಿ ನೋಡ್ತಾ ಹೋದ್ರೆ ಕಾವೇರಿ ಆಗುತ್ತೆ. ದಕ್ಷಿಣ ಗಂಗಾ ಗೋದಾವರಿ. ಸೊ ಗೋದಾವರಿ ಬಗ್ಗೆ ಇರುವಂಥ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನು ಕೇಳಿದ್ರೆ, ಇದು ನಾಸಿಕ್ ಸಮೀಪದ, ಮಹಾರಾಷ್ಟ್ರದ ನಾಸಿಕ್ ಸಮೀಪದ ತ್ರಯಂಬಕೇಶ್ವರದಲ್ಲಿ ಉಗಮವಾಗುತ್ತೆ. ತ್ರಯಂಬಕೇಶ್ವರದಲ್ಲಿ ಉಗಮವಾಗುವಂಥದ್ದು. ಕೃಷಿ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಉತ್ಪಾದಿಸುವ ದೇಶ ಯಾವುದು? ಹೈಯೆಸ್ಟ್ ಪ್ರೊಡಕ್ಷನ್ ಕಂಟ್ರಿ ಯಾವುದು ಕೇಳಿದ್ದಾರೆ. ಸರಿಯಾದ ಉತ್ತರ ಚೀನಾ. ಚೀನಾದ ನಂತರ ಭಾರತ 2ನೇ ಸ್ಥಾನದಲ್ಲಿದೆ. ಭಾರತದ ಅತ್ಯಂತ ದಕ್ಷಿಣದ ತುದಿ ಯಾವುದು? ಸರಿಯಾದ ಉತ್ತರ ಭಾರತದ ಅತ್ಯಂತ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್. ಸೊ ಈ ಇಂದಿರಾ ಪಾಯಿಂಟ್ ಎಲ್ಲಿದೆ ಅಂತ ನೋಡಿದ್ರೆ, ಈ ಇಂದಿರಾ ಪಾಯಿಂಟ್ ಇರುವಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ. ಸ್ನೇಹಿತರೆ, ಭಾರತದ ಅತ್ಯಂತ ಪೂರ್ವದ ತುದಿ, ಪಶ್ಚಿಮ ತುದಿ ಮತ್ತು ಉತ್ತರ ತುದಿಯನ್ನು ಕೂಡ ನೋಡೋಣ. ಸೊ ಭಾರತದ ಅತ್ಯಂತ ಉತ್ತರದ ತುದಿ ಯಾವುದು ಕೇಳಿದ್ರೆ ಇಂದಿರಾ ಕೋಲ್. ಈ ಇಂದಿರಾ ಕೋಲ್ ಎಲ್ಲಿದೆ ಕೇಳಿದ್ರೆ ಅತ್ಯಂತ ಉತ್ತರದ ತುದಿ ಇಂದಿರಾ ಕೋಲ್. ಇಂದಿರಾ ಕೋಲ್ ಇರೋದು ಲಡಾಖ್ನಲ್ಲಿ. ಇನ್ನು ಭಾರತದ ಅತ್ಯಂತ ಕಿಬಿತು ಭಾರತದ ಅತ್ಯಂತ ಪೂರ್ವ ತುದಿ ಕಿಬಿತು. ಇದು ಎಲ್ಲಿದೆ ಕೇಳಿದ್ರೆ ಪೂರ್ವದ ತುದಿ. ಸೊ ಇದು ಎಲ್ಲಿರುವಂಥದ್ದು ಕೇಳಿದ್ರೆ ಅರುಣಾಚಲ ಪ್ರದೇಶದಲ್ಲಿ ಇದೆ. ಅರುಣಾಚಲ ಪ್ರದೇಶ. ಭಾರತದ ಅತ್ಯಂತ ಪಶ್ಚಿಮ ತುದಿ ಇದೆಲ್ಲಿದೆ ಕೇಳಿದ್ರೆ ಗುಜರಾತ್ನಲ್ಲಿ ಇರುವಂಥದ್ದು ಗುವಾರ್ಮೊಟ್ಟಿ. ಇದು ಪಶ್ಚಿಮ ತುದಿ. ಗುಜರಾತ್ ರಾಜ್ಯದಲ್ಲಿದೆ. ನೋಡಿ, ಒಂದೊಂದಾಗಿ ನೋಡೋಣ. ಭಾರತದ ಉತ್ತರ ತುದಿ ಇಂದಿರಾ ಕೋಲ್ ಲಡಾಖ್ನಲ್ಲಿದೆ. ಭಾರತದ ಅತ್ಯಂತ ಪೂರ್ವದ ತುದಿ ಕಿಬಿತು ಅರುಣಾಚಲ ಪ್ರದೇಶದಲ್ಲಿದೆ. ಭಾರತದ ಅತ್ಯಂತ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್ ಅಂಡಮಾನ್ ನಿಕೋಬಾರ್ನಲ್ಲಿದೆ. ಮತ್ತು ಭಾರತದ ಅತ್ಯಂತ ಪಶ್ಚಿಮ ತುದಿ ಗುಜರಾತ್ನಲ್ಲಿದೆ, ಗುವಾರ್ಮೊಟ್ಟಿ. ದಕ್ಷಿಣ ಅಮೆರಿಕದ ಅತ್ಯಂತ ದೊಡ್ಡ ದೇಶ ಯಾವುದು? ಸರಿಯಾದ ಉತ್ತರ ಕೆನಡಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿರುವ ಏಕೈಕ ಜೀವಂತ ಜ್ವಾಲಾಮುಖಿ ಯಾವುದು? ಸರಿಯಾದ ಉತ್ತರ ಬ್ಯಾರನ್ ಐಲ್ಯಾಂಡ್. ಬ್ಯಾರನ್ ಐಲ್ಯಾಂಡ್ ಭಾರತದ ಏಕೈಕ ಜೀವಂತ ಜ್ವಾಲಾಮುಖಿ. ಇದು ಎಲ್ಲಿದೆ ಕೇಳಿದ್ರೆ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿದೆ. ಯಾವ 2 ರಾಜ್ಯಗಳ ನಡುವೆ ಕಾವೇರಿ ನದಿ ನೀರಿನ ವಿವಾದ ಇದೆ? ಈಸಿಯಾಗಿರೋ ಪ್ರಶ್ನೆ. ಸರಿಯಾದ ಉತ್ತರ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಇರುವಂಥದ್ದು. ಛೋಟಾ ನಾಗಪುರ್ ಪ್ರಸ್ಥಭೂಮಿಯು ಭಾರತದ ಯಾವ ರಾಜ್ಯದಲ್ಲಿ ಹರಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ ರಾಜ್ಯಗಳು. ನೋಡಿ, ಪಶ್ಚಿಮ ಬಂಗಾಳ, ಜಾರ್ಖಂಡ್, ಛತ್ತೀಸ್ಗಢ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಛೋಟಾ ನಾಗಪುರ ಪ್ರಸ್ಥಭೂಮಿ ಹರಡಿಕೊಂಡಿದೆ. ಛೋಟಾ ನಾಗಪುರ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿ ಇದೆ? ಸರಿಯಾದ ಉತ್ತರ ಇದು ಉತ್ತರಾಖಂಡ್ ರಾಜ್ಯದಲ್ಲಿರುವಂಥದ್ದು. ಸೊ ಈ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ಗೆ ಈ ಮೊದಲು ಹೈಲಿ ನ್ಯಾಷನಲ್ ಪಾರ್ಕ್ ಅಂತ ಕರಿತಾ ಇದ್ರು. ಹೈಲಿ ನ್ಯಾಷನಲ್ ಪಾರ್ಕ್ ಅಂತ ಕರಿತಾ ಇದ್ರು. ಹೈಲಿ ಅಥವಾ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ನ ನೂತನ ಹೆಸರು ಹೊಸದಾಗಿ ಇದಕ್ಕೆ ನಾಮಕರಣ ಮಾಡಿದ್ದಾರೆ. ಅದರ ನೂತನ ಹೆಸರು ಏನು ಕೇಳಿದ್ರೆ ರಾಮಗಂಗಾ ನ್ಯಾಷನಲ್ ಪಾರ್ಕ್. ರಾಮಗಂಗಾ ನ್ಯಾಷನಲ್ ಪಾರ್ಕ್ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಈ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಇದು ಮೊದಲಿಗೆ ಹೈಲಿ ನ್ಯಾಷನಲ್ ಪಾರ್ಕ್ ಅಂತ ಇತ್ತಲ್ಲ,
1936 ಅಲ್ಲಿ ಇದನ್ನು ಘೋಷಿಸಲಾಗಿತ್ತು, ಸ್ಥಾಪಿಸಲಾಗಿತ್ತು. ನೋಹಾಕಲಿಕಾಯಿ ಫಾಲ್ಸ್ ಜಲಪಾತ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಮೇಘಾಲಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಲಕ್ಷದ್ವೀಪದಲ್ಲಿ ಒಟ್ಟಾರೆ ಎಷ್ಟು ದ್ವೀಪಗಳಿವೆ? ಲಕ್ಷದ್ವೀಪದಲ್ಲಿ ಒಟ್ಟಾರೆ ಎಷ್ಟು ದ್ವೀಪಗಳಿವೆ? ಸರಿಯಾದ ಉತ್ತರ ಆಪ್ಷನ್ ಸಿ 36 ದ್ವೀಪಗಳಿರುವಂಥದ್ದು. ಸೊ ಇದರಲ್ಲಿ ದೊಡ್ಡ ದ್ವೀಪ ಯಾವುದು ಕೇಳಿದ್ರೆ ಎಂಡ್ರೋಟ್ ಇದೆಯಲ್ಲ, ಇದು ಅತ್ಯಂತ ದೊಡ್ಡ ದ್ವೀಪವಾಗಿದೆ. ಬಿಗ್ ಬ್ಯಾಂಗ್ ಥಿಯರಿಯ ಪ್ರತಿಪಾದಕರು ಯಾರು? ಸರಿಯಾದ ಉತ್ತರ ಜಾರ್ಜ್ ಲ್ಯಾಮಿಟ್ರಿ. ಇವರು ಬಿಗ್ ಬ್ಯಾಂಗ್ ಥಿಯರಿ ಇದೆಯಲ್ಲ ಇದರ ಪ್ರತಿಪಾದಕರು. ಮಹಾಸ್ಫೋಟ ಸಿದ್ಧಾಂತ. ಜೋಜಿಲಾ ಸುರಂಗ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಲಡಾಖ್ ರಾಜ್ಯದಲ್ಲಿರುವಂಥದ್ದು. ಲಡಾಖ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದುಧ್ವಾ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ ರಾಜ್ಯದಲ್ಲಿದೆ ದುಧ್ವಾ ನ್ಯಾಷನಲ್ ಪಾರ್ಕ್. ಭಾರತದೊಂದಿಗೆ ಅತಿ ಉದ್ದನೆಯ ಗಡಿಯನ್ನು ಹಂಚಿಕೊಳ್ಳುವ ದೇಶ ಯಾವುದು? ಸರಿಯಾದ ಉತ್ತರ ಬಾಂಗ್ಲಾದೇಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಾಂಗ್ಲಾದೇಶ ಭಾರತದೊಂದಿಗೆ 4096.7 ಕಿಲೋಮೀಟರ್ ಉದ್ದದ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸೋಣ. ಯಾವ ದೇಶಗಳ ನಡುವೆ ಯಾವ ದೇಶಗಳು ವಿಶ್ವದಲ್ಲಿಯೇ ಅತಿ ಉದ್ದದ ಗಡಿಯನ್ನು ಹಂಚಿಕೊಳ್ಳುತ್ತವೆ ಅಂತ ನೋಡಿದ್ರೆ ಸರಿಯಾದ ಉತ್ತರ ಕೆನಡಾ ಮತ್ತು ಯು ಎಸ್ ಎ ನಡುವೆ ಅತಿ ಉದ್ದನೆಯ ಗಡಿಯನ್ನು ಹಂಚಿಕೊಳ್ತವೆ. ಇದು 8900 ಕಿಲೋಮೀಟರ್ ಉದ್ದದ ಗಡಿ ಹಂಚಿಕೊಳ್ತವೆ. ಈ ಅಂಶ ಕೂಡ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಕ್ವಶನ್. ಸ್ವರ್ಣ ಚತುರ್ಭುಜ ಯೋಜನೆ ಗೋಲ್ಡನ್ ಕ್ವಾಡ್ರಾಲ್ ಪ್ರಾರಂಭಿಸಿದವರು ಯಾರು? ಸರಿಯಾದ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಈ ರೀತಿ ಇದೆ, ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಕೂಡ ಹೌದು. ಮಜೂಲಿ ದ್ವೀಪ ಯಾವ ನದಿಯಲ್ಲಿದೆ? ನೋಡಿ, ಮಜೂಲಿ ದ್ವೀಪ ಇದೆಯಲ್ಲ, ಇದು ವಿಶ್ವದ ಅತಿ ದೊಡ್ಡ ನದಿ ದ್ವೀಪ. ಇದು ವಿಶ್ವದ ಅತಿ ದೊಡ್ಡ ನದಿ ದ್ವೀಪ ಭಾರತದಲ್ಲೇ ಇರುವಂಥದ್ದು. ರಾಜ್ಯವನ್ನು ನಾನು ಹೇಳ್ಬಿಡ್ತೀನಿ, ಅಸ್ಸಾಂ ರಾಜ್ಯದಲ್ಲಿದೆ. ಹಾಗಾದರೆ ಯಾವ ನದಿಯಲ್ಲಿ ಇರುವಂಥದ್ದು? ಆಪ್ಷನ್ಸ್ ಈ ರೀತಿ ಇದೆ, ಚಂಬಲ್, ಬ್ರಹ್ಮಪುತ್ರ, ನರ್ಮದಾ, ಯಮುನಾ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.